ಮಾನ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು 2011 ಜನಗಣತಿ ಆಧಾರದ ಮೇಲೆ. ಯಾಕಂದರೆ ಇವತ್ತು ಜನಗಣತಿ ಆದ ಮೇಲೆ ನಡೆಸೇ ಇಲ್ಲ. ಯಾವ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ, ಈ ಜನಸಂಖ್ಯೆ ಎಷ್ಟಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಆ ದಿಶೆಯಲ್ಲಿ ಈ ಮಲ್ಟಿ ಡೈಮೆನ್ಷನಲ್ ಒಂದು ನೆಲೆಗಟ್ಟಿನಲ್ಲೇ ನಾವು ಬಡತನವನ್ನು 25 ಕೋಟಿ ಜನರು ಬಡತನ ನಿವಾರಿಸ್ತೀವಿ ಅಂತ. ಹೆಂಗಪ್ಪ, ಅವ್ರಿಗೆ ಅಕ್ಕಿ ಎತ್ತು ಕೊಡ್ತೀವಿ, ಸೈಕಲ್ ಕೊಡ್ತೀವಿ, ಮಧ್ಯಾಹ್ನ ಕೊಡ್ತೀವಿ, ಮನೆಯಾಗ ಸ್ಕೂಟ್ರ್ ಇದ್ದಂಥವ್ರದ್ದು ಆಗಿರ್ಬೋದು, ಇಂಥವ್ರದ್ದು ಲೆಕ್ಕ ತೆಗೆದು ಮಾಡಿದ್ದಾರೆ ಅವರು. ಅದನ್ನು ಅಂದರೆ ಒಟ್ಟು ಯಾವುದೋ ಒಂದು ನೆಲೆಯಲ್ಲಿ ಅವರು ಈ ಮನೇಲಿ ಇದ್ದರೆ ಅವ್ರು ಸ್ವಂತ ಮನೆ ಇರಲಿ, ಅಥವಾ ಅದ್ರ ಜೊತೆಗೆ ಒಂದು ಸೈಕಲ್ ಇದ್ದರೂ ಸಹಿತ ಅವ್ನು ಬಡವಲ್ಲಪ್ಪ, ಒಂದು ಸ್ಕೂಟ್ರ್ ಇದ್ದು ಸಹಿತ ಅವ್ನು ಬಡವಲ್ಲಪ್ಪ ಅನ್ನುವಂಥ ನೆಲೆಗಟ್ಟೆಯಲ್ಲಿ ಮಾಡಿ ಅದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ಕೊಂಡು ಅದಕ್ಕೊಂದು ಒಂದು ಹೊಸ ಡಿಸೈನ್ ಮಾಡಿ, ಹೊಸ ಡೆಫಿನೇಷನ್ ಮಾಡಿ ಇವತ್ತು ಬಡತನ ನಮ್ಮ ದೇಶದಲ್ಲಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಮ್ಮ ಸರ್ಕಾರ ಮಾತಾಡ್ಕೊಳ್ಳಿಕ್ಕೆ ಮಾತಾಡ್ಕೊಳ್ಳಿ. ಅದು ಸತ್ಯ ಬೇಕಲ್ರಿ ಅದು. ಯಾಕಂದ್ರೆ ಹಳ್ಳಿಗಳಲ್ಲಂತೂ ಉದ್ಯೋಗ ಇಲ್ಲ. ಇವತ್ತು ಏನು ನೀರಾವರಿ ಭೂಮಿ ಇದ್ದಲ್ಲಿ ಸ್ವಲ್ಪ ಉದ್ಯೋಗಗಳಿದಾವೆ, ಅದ್ರ ಉಳಿದ ಕಡೆ ಮಾತ್ರ ಉದ್ಯೋಗ ಇಲ್ಲ. ಅಂಥ ಪ್ರಸಂಗದಲ್ಲಿ ಅವರಿಗೆಲ್ಲ ಅನುಕೂಲ ಆಗಲ್ಲ ಅಂತ ಹೇಳಿ ಮನೆಯಾಗ ತೊಗೊಂಬಂದರು ನಮ್ಮ ಪುಣೆಯವರು. ಇವತ್ತು ಅದನ್ನು ದಿನಗಳು ಕಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇವಲ 70-80 ಸಾವಿರ ಕೋಟಿ ರೂಪಾಯಿ ನೀವು ಇದಕ್ಕೆ ತೆಗೆದಿಟ್ಟರೆ ಎಷ್ಟು ದುಡ್ಡು ಬರ್ತೈತಿ, ಎಷ್ಟು ದಿವಸ ಹೋಗ್ತದೆ ಆ ದುಡ್ಡು ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು ನಾವು ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತೇನು ನಮ್ಮ ಒಂದು ಕೇಂದ್ರದ ನಮ್ಮ ಭಾರತದ ಗ್ರಾಮೀಣ ಭಾರತದ ಬಡ ಕುಟುಂಬಗಳ ಬಗ್ಗೆ ಉದ್ಯೋಗ ಸ್ಥಿತಿ ಬಗ್ಗೆ ಚರ್ಚೆ ಮಾಡೋ ಮುಂದೆ ಈ ವಿಷಯ ಬಂತು. ಹೇಳಿದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯೊಳಗೆ ನೀವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ ಅನ್ನೋದು ಮಾತು ಬಂದಾಗ ಅದು ಸಹಜವಾಗಿ ಎಲ್ಲರಿಗೂ ಕಾಣುವಂಥ ಸತ್ಯ ಆಗ್ಯದ. ಯಾಕಂದರೆ 50 ದಿನಗಳಿಗಿಂತ ಕಡಿಮೆ ದಿನಗಳವರೆಗೆ ಉದ್ಯೋಗ ಕೊಡುವಂಥ ಶಕ್ತಿ ಇವರು ಪ್ರೈವೇಟ್ದವ್ರು ಪಡೆದ್ರಿಂದಾಗೆ ಅದಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಇದ್ದಿದ್ದು ಯಾಕಪ್ಪ ಇದು ವಿಶೇಷವಾಗಿ 100 ದಿನಗಳು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮಾಡೋ ಜೊತೆಗೆ ಅದನ್ನು ಕೊಡಬೇಕು ಅನ್ನುವಂಥ ಶಿಫಾರಸು ನಮ್ಮ ಸ್ಥಾಯಿ ಸಮಿತಿ, ಸಂಸದೀಯ ಸ್ಥಾಯಿ ಸಮಿತಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸರ್ಕಾರಕ್ಕೆ ಹೇಳದ. ಆದರೆ ಇದನ್ನು ಮಾಡ್ಬೋದಾ ನಮ್ಮ ಮೋದಿ ಅವ್ರ ಸರ್ಕಾರ ಅನ್ನೋದು ಅಷ್ಟು ಆತಂಕಕಾರಿ ವಿಷಯ ಆಗಿದೆ. ಯಾಕಂದ್ರೆ ಮತ್ತು ಪೇಮೆಂಟು ಭಾಳ ಕಡಿಮೆ ಅದ್ರ ಇವ್ರು ಕೊಡುತ್ತಿರುವಂಥದ್ದು. ಕಡಿಮೆ ದುಡ್ಡು ಕೊಟ್ಟಾಗ ಮತ್ತು ಅದ್ರ ಡಿವೈಡ್ ಮಾಡಿ ಕೊಡಬೇಕಾಗ್ತದೆ. ಇದು ಕೇಂದ್ರದ ಯೋಜನೆ ಇರೋದರಿಂದ ಆಯಾ ರಾಜ್ಯಕ್ಕೆ ಕಳಿಸೋಂಥ ದುಡ್ಡಿನಲ್ಲೇ ಹಂಚಬೇಕಾಗ್ತದೆ. ದುಡ್ಡು ಕಡಿಮೆ ಇತ್ತು, ಅದು ಅಷ್ಟು ಒಂದು 50 ದಿವಸ 40 ದಿವಸ ದುಡ್ಡು ಬಂದಾಗ ಆಗ ಅನಿವಾರ್ಯವಾಗಿ ಪ್ರತಿಯೊಂದ್ರ ಬಗ್ಗೆ ಲೆಕ್ಕಪತ್ರ ಹೇಳೋ ಮುಂದೆ ಕಡಿಮೆ ಮಾಡಿಕೊಡುವಂಥದ್ದು, ಕಡಿಮೆ ಪೇಮೆಂಟ್ ಮಾಡುವಂಥದ್ದು ನಾವು ಕಾಣ್ತೀವಿ. 200, 200, 217, ಕೆಲವು ಕಡೆ 220, ಇನ್ನು ಕೆಲವು ಕಡೆ 250 ಹಿಂಗೇನೋ ಕೊಡ್ತಾರೆ.